ನಮಸ್ಕಾರ ರೀ ಎಲ್ಲರಿಗೂ ಜವಾರಿ ಊಟಕ್ಕೆ ಸ್ವಾಗತ ರೀ. ನಾ ಇವತ್ತು ಮಾಡಕತ್ತೇನು ರೀ ಪತ್ರೊಟ್ಟಿ ವಡೆ. ಈಗ ಅದಕ್ಕೆ ಕಡ್ಲಿ ಹಿಟ್ಟು ತೊಗೋಬೇಕು ರೀ, ಮತ್ತು ಸಾವಿ ಎಲೆ ಅಥವಾ ಹಳೆ ಎಲೆ ಅಂತ ಕರಿತೀವಿ ರೀ, ಅದನ್ನು ತೊಗೊಳೋದು. ಇನ್ನು ಕಡ್ಲಿ ಹಿಟ್ಟಿನಾಗ ಸ್ವಲ್ಪ ಅರಿಶಿನ ಹಿಟ್ಟು ಹಾಕೀನಿ ರೀ, ಸ್ವಲ್ಪ ಖಾರ ಹಾಕೀನಿ, ಆಮೇಲೆ ಜೀರಿಗೆ ಹಾಕಿದ್ದೀನಿ ರೀ. ನೀರು ಹಾಕಿ ಈ ಬಜ್ಜಿ ಹೆಂಗೆ ಕಲಿಸ್ತೈತ್ರಲ್ಲ ಹಂಗೆ ಕಲಸೋದ್ರ ಬಜ್ಜಿ ಹಿಟ್ಟು. ಈಗ ಕಲ್ಸಿನ ನೋಡಿರಿ. ಇನ್ನು ಸಾವಿ ಎಲೆ ಐತೆ ನೋಡಿರಿ, ಅದ್ರದ್ದು ಹಿಂದೆ ಬೇರೆದು ಬಿಟ್ಟಿತ್ತಪ್ಪ ಅಂತಂದ್ರೆ ನಾರು ಅಂತ ಕರಿತಾರೆ ರೀ ಕೆಲವು ಜನರು. ಅದನ್ನು ತಕ್ಕೊಳ್ರಿ, ಮತ್ತು ಎಲೆಗೆ ಎಣ್ಣೆ ಹಚ್ಚೋದ್ರಿ. ಎಣ್ಣೆ ಹಚ್ಚಿ ಅದೇನು ಕಲಿಸಿ ನಾವು ಇದು ಮಾಡಿದ್ದೀವಲ್ರಿ ಪೇಸ್ಟ್ ಟೈಪ, ಕಡ್ಲೆ ಹಿಟ್ಟಿಂದ ಬಜ್ಜಿಗೆ ಹೆಂಗೆ ಇದು ಮಾಡ್ತಿದ್ರಲ್ಲ ಹಂಗೆ ಅದನ್ನು ಹಚ್ಚಿ ಏನು ಮಾಡೋದಪ್ಪ ಅಂತಂದ್ರೆ ಎಲ್ಲ ಎಲೆ ತುಂಬಿಸ್ಕೊಳ್ಳೋದ್ರಿ. ಭಾಳ ಹಿಟ್ಟು ಹಚ್ಚಬೇಡ್ರಿ, ಸ್ವಲ್ಪ ಸ್ವಲ್ಪ ಹಚ್ಚಿರಿ, ಇಲ್ಲಾಂದ್ರೆ ಬರೀ ಕಡ್ಲೆ ಹಿಟ್ಟು ತಿಂದಂಗೆ ಆಗ್ತೈತಿ. ಅದಕ್ಕೆ ಸಾವಿ ಎಲೆ ಭಾಳ ಮಹತ್ವದ ಐತ್ರಿ. ಹೇಳ್ತಿರ್ತಾರೆ ರೀ ಮಂದಿ ಹಿರಿಯರು, ಅದರಲ್ಲಿ ಕಿಡ್ನಿ ಸ್ಟೋನ್ ಎಲ್ಲ ಹೋಗ್ತಾವೆ ಅಂಥೇಳಿ. ಅದಕ್ಕೆ ಇದನ್ನು ವಾರದಾಗ ಒಂದು ಸರಿ ಯಾಕೆ ಮಾಡ್ಕೊಂಡು ತಿನ್ಬೇಕಂಥೇಳಿ ಮಾಡಕತ್ತೀವಿ ರೀ. ಇದು ಈ ರೀತಿಯಾಗಿ ಅದನ್ನು ಏನು ಮಾಡೋದ್ರಿ ಅಂತಂದ್ರೆ ಹಚ್ಚಿ ಹಚ್ಚಿ ಇಡೋದ್ರಿ. ಒಂದು 8-10 ಎಲೆ ಮಾಡಕತ್ತೀನಿ ರೀ. ಒಂದು 2 ದಿವಸ ಹೋಗ್ತೈತಿ, ಬಿಟ್ಟು ತಿಂದ್ರೂ ನಡಿತೈತಿ ರೀ. ಎಲ್ಲರೂ ಪ್ರವಾಸಕ್ಕೆ ಹೋಗ್ಬೇಕಾದ್ರೆ ಮಾಡ್ಬೇಕಾದ್ರೆ ಇದನ್ನು ತೊಗೊಂಡು ಹೋಗ್ಬೇಕು ರೀ. ಭಾರಿ ರೀ ರುಚಿ. ಚಪಾತಿ ರೊಟ್ಟಿ ಜೊತೆಗೆ ಖಡಕ್ ರೊಟ್ಟಿ ಇರಲಿ, ತಂಗಳು ರೊಟ್ಟಿ ಇರಲಿ, ಬಿಸಿ ರೊಟ್ಟಿ ಇರಲಿ, ಯಾವುದಿದ್ರೂ ನಡಿತೈತಿ ರೀ ಇದಕ್ಕೆ. ನೋಡಿರಿ, ಇದನ್ನು ಏನು ಮಾಡ್ತೀನಿ, ಉಗಿದ ಮ್ಯಾಗ ಕುದಿಸಲುವಾಗಿ ಬೊಗಣ್ಯಾಗ ಒಂದು ನೀರು ಹಾಕಿ ಚಾಣ್ಗಿ ತೊಗೊಂಡು ಚಾನಿಗಾಗಿ ಇಟ್ಟೀನಿ ರೀ. ತುತ್ತಿನ ಚಾನಿಗೆ ರೀ, ಮ್ಯಾಗ ಮುಚ್ಚಿನಿ, ಗ್ಯಾಸ್ ಹೊತ್ತಿಸಿ ಅದನ್ನು ಇಟ್ಟೀನಿ ರೀ. ಒಂದು 10-15 ನಿಮಿಷನ್ಯಾಗ ಅಂತಂದ್ರೆ ಅದು ಬಾಯ್ಲ್ ಆಗ್ತೈತೆ ರೀ ಚಂದಂಗೆ. ಬಾಯ್ಲ್ ಆಯ್ತಪ್ಪ ಅಂತಂದ್ರೆ ಅದನ್ನು ತೆಗೆದು ಆರು ಹಾಕಿ ಇಡೋದ್ರಿ. ಒಂದಿಷ್ಟು ಒಂದು 5-6 ನಿಮಿಷನ್ಯಾಗ ಅಂತಂದ್ರೆ ಆರ್ತೈತೆ ರೀ ಅದು. ಈಗ ತೆಗಿಯಕತ್ತೀನಿ ನೋಡಿರಿ. ಈಗ ಉಗಿದ ಮ್ಯಾಗ ಬೇದೈತೆ ರೀ ಅದು. ತೆಗೆದು ಸೈಡಿಗೆ ಇಟ್ಟಿರ್ತೀನಿ ರೀ. ಆಮೇಲೆ ಅಷ್ಟರೊಳಗೆ ಅದು ಆರುತನ ಅಂತಂದ್ರೆ ನಾವು ಉಳ್ಳಾಗಡ್ಡಿ ಕಟ್ ಮಾಡ್ಕೊತೀನಿ ರೀ, ಸಣ್ಣಂಗೆ ಒಗ್ಗರಣೆ ಹೊಡ್ಯಾಕೆ ಬೇಕಾಗ್ತೈತ್ರಲ್ಲ. ಅದು ಕುದ್ದೈತಿಲ್ಲ ಅಂತ ನೋಡಿದ್ದೀನಿ ರೀ ಒಂದು ಸರಿ ಎಲೆ ತೆಗೆದು. ಅದು ಎಲೆ ಬಾಯ್ಲ್ ಆಗ್ಬೇಕಲ್ರಿ, ಅದಕ್ಕೆ ನೋಡಿದೆ. ಈಗ ಇದು ಆರುತನ ನಾ ಏನು ಮಾಡತ್ತೀನಿ ರೀ ಅಂತಂದ್ರೆ ಉಳ್ಳಾಗಡ್ಡಿ ಕಟ್ ಮಾಡ್ಕೊತೀನಿ ರೀ. ಅದಕ್ಕೆ ಮತ್ತೇನು ಹಾಕೋಂಗಿಲ್ಲ ರೀ, ಯಾಕಂದ್ರೆ ಜೀರಿಗೆ ಹಾಕಿ ಮೊದಲೇ ಇದು ಮಾಡಿದ್ದೈತಿ. ಈಗ ಆರಿದವ್ರಿ, ಇದನ್ನ ಏನು ಮಾಡಿ ಕಟ್ ಮಾಡ್ಕೊಳಕತ್ತೀನಿ ರೀ. ಚೌಕ ಅಷ್ಟು ಮೀಡಿಯಮ್ ಸೈಜ್ಲೆ. ಈಗೇನೈತೆ ರೀ, ಕಟ್ ಮಾಡ್ಕೊಂಡದ ಈರುಳ್ಳಿ ತೊಗೊಂಡು ಈಗ ಒಗ್ಗರಣೆ ಹಾಕೋದ್ರಿ. ಒಂದು 2 ಚಮಚ ಎಣ್ಣೆ ಹಾಕ್ಕೊಂಡೇನಿ ರೀ, ಮತ್ತು ಒಂದು ಉಳ್ಳಾಗಡ್ಡಿ ದೊಡ್ಡದು ಹೊಳ್ಕೊಂಡೇನಿ ರೀ. ಇದಕ್ಕೆ ಮತ್ತೇನು ಸಾಸ್ವೆ ಕರಿಬೇವು ಕೊತ್ತಂಬರಿ ಏನೂ ಹಾಕೋಂಗಿಲ್ಲ ರೀ, ಬರೀ ಉಳ್ಳಾಗಡ್ಡಿ ಅಷ್ಟೇ ಫ್ರೈ ಹಾಕೋದ್ರಿ. ಮತ್ತು ಇದು ಕೆಂಪಾಯ್ತು ಅಂತಂದ್ರೆ ಅದ್ರಾಗ ಏನು ನಾವು ಕಟ್ ಮಾಡಿ ಇಟ್ಟಿದ್ದೀವ್ರಲ್ಲ ಅದನ್ನು ಇದಕ್ಕೆ ಹಾಕೋದ್ರಿ. ಈಗ ಕೆಂಪಾಗೈತೆ ರೀ, ಎತ್ತೆಲ್ಲ ಸುರಿದು ನೋಡಿರಿ. ಈಗ ಅದನ್ನು ಚಂದಂಗೆ ತಿರುಗಾಡ್ಕೊಳ್ಳೋದ್ರಿ. ಸ್ವಲ್ಪ ಮೊದಲು ಸಣ್ಣ ಉರಿ ಇಟ್ಟು ಬೇಯಿಸ್ಕೊಳ್ಳೋದ್ರಿ. ನಾ ಸ್ವಲ್ಪ ಖಾರ ಹಾಕಿದ್ನಿ, ಮ್ಯಾಗ ಸ್ವಲ್ಪ ಉದುರಿಸ್ಬೇಕಂತೇಳಿ. ಉದುರಿಸಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಅನ್ನಿಸ್ತೈತಿ ಅಂಥೇಳಿ. ಈಗ ಲೋ ಫ್ಲೇಮ್ ಇಟ್ಟು ಏನು ಮಾಡಬೇಕಪ್ಪ ಅಂತಂದ್ರೆ ಚಂದಂಗೆ ಮತ್ತೊಮ್ಮೆ ಬೇಯಿಸ್ಕೊಳ್ಳೋದ್ರಿ. ಈಗ ಜೋರು ಮಾಡೀನಿ ರೀ ಉರಿ, ಒಂದು 2 ನಿಮಿಷ. ಒಳಗೆಲ್ಲ ಥರ ಖಾರ ಹಾಕಿದ್ದು ಎಲ್ಲ ಹೀರ್ಕೋತೈತೆ ರೀ. ಮ್ಯಾಲಿನ ಸೈಡ್ ಹಾಕಿದ್ದು